ಹೋಲಿ ಹಬ್ಬ ಬಂದರೆ ಸಾಕು ಎಲ್ಲ ನಮ್ಮ ನಾರ್ತ್ ಇಂಡಿಯನ್ಸು ಮೈ ತುಂಬ ಕಲರ್ ಹಾಕ್ಕೊಂಡು ಸೆಲೆಬ್ರೇಷನ್ ಮಾಡ್ತಾರೆ. ಅದೇ ರೀತಿ ನಮ್ಮ ಸೌತ್ ಇಂಡಿಯನ್ ಪೀಪಲ್ಸು ಈ ದಿನವನ್ನು ಕದ್ರಿ ಹುಣ್ಣಿಮೆ ಎಂದು ಆಚರಿಸುತ್ತಾರೆ. ಅದರಲ್ಲೂ ಯಾರ್ಯಾರ ಮನೆ ದೇವರು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಆಗಿರ್ತಾರೋ ಅವ್ರಿಗಂತೂ ಫುಲ್ಲು ಜಾತ್ರೆ ಹಬ್ಬ. ನಾವಿವತ್ತು ಕದ್ರಿ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನದ ವಿಶೇಷವೇನೆಂದರೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಸ್ವಯಂಭೂವಾಗಿ ಹುಟ್ಟಿರ್ತಕ್ಕಂಥದ್ದು. ನಮ್ಮ ವಿಷ್ಣು ಪುರಾಣದ ಪ್ರಕಾರ ಮಹಾವಿಷ್ಣು ನರಸಿಂಹ ಸ್ವಾಮಿ ಅವತಾರ ಎತ್ತಿ ಹಿರಣ್ಯಕಶ್ಯಪನನ್ನು ಸಂಹಾರ ಮಾಡಿದ ನಂತರ ತುಂಬ ಕೋಪಗೊಂಡು ಎಲ್ಲ ಬೆಟ್ಟ ಗುಡ್ಡಗಳನ್ನು ಅಲೆದಾಡುತ್ತಿರುತ್ತಾನೆ. ಅವನನ್ನು ಶಾಂತಿಗೊಳಿಸಲು ಪ್ರಹ್ಲಾದನ ಸಮೇತ ಎಲ್ಲ ದೇವತೆಗಳು ಈ ಸ್ಥಳಕ್ಕೆ ಬಂದು ಅವನಲ್ಲಿ ಪ್ರಾರ್ಥನೆ ಮಾಡುತ್ತಾನೆ. ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿದ ನರಸಿಂಹಸ್ವಾಮಿಯು ಶಾಂತಗೊಂಡು ಇಲ್ಲಿಯೇ ನೆಲೆಸಿರುತ್ತಾನೆ. ಈ ಸ್ಥಳಕ್ಕೆ ಕದ್ರಿ ಎಂದು ಹೇಗೆ ಹೆಸರು ಬಂದಿತು ನಿಮಗೆ ಗೊತ್ತಾ? ಕ ಎಂದರೆ ವಿಷ್ಣುಪಾದ ಮತ್ತು ಆದ್ರಿ ಎಂದರೆ ಬೆಟ್ಟ. ಮೊದಲು ಇದು ಕಹಾದ್ರಿ ಕರೆಯಲಾಗುತ್ತಿತ್ತು. ಕಾಲಕ್ರಮೇಣ ಈಗ ಕದಿರಿ ಎಂದು ಕರೆಯಲಾಗುತ್ತಿದೆ. ಜೈ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ.